ಓಂ ಶ್ರೀ ಜನಾರ್ದನ ನಮಃ. ಇನ್ನಿತ ದಿನ 7ನೇ ದಿನದ ಬ್ರಹ್ಮಕಲಶದ ಸಂಭ್ರಮಾಚರಣೆ ಪೊರ್ತುಗು ನಮ್ಮ ಮಾತ ಸೇರ್ದ ಈತ ಪೊರ್ತುಗು ಬಯ್ಯದ ಪೊರ್ತುಗು ಸರಿಸುಮಾರು ಸಾವಿರಾರು ಗಟ್ಟಲೆ ಜನ ಬರ್ಪಣಂಚಿನ ಗಳಿಗೆ ಈತ ಪೊರ್ತಾನಗ ನಮ್ಮನ ಮೋಹನನ್ನಾದಿಪ್ಪು ಅವ್ರನ್ನ ಸರ್ವ ತಂಡದಕ್ಕಲು ಬಾರಿ ಸಿದ್ಧತೆ ಮಲ್ತೊಂದುಲ್ಲೇರು. ನನ್ನ ಜನನ ಇಂಚ ಮೇಂಟೈನ್ ಮಲ್ಪುನದ ಅದ ಕತೆ ಪಟ್ಟದು ವಿಪತ್ತದ ತಂಡದಕ್ಕಲು ಪೂರ ಸಿದ್ಧ ಆತೇರು. ಅಕ್ಲೇಡ ಅಣ್ಣ ಒಂಜಿ ಆತ ವಿಚಾರನ ಪಾತೆರೊಂದುಲ್ಲೇರು. ಓ ರೀತಿ ನಮ್ಮ ಜನಕ್ಲೇನು ಮೇಂಟೈನ್ ಮಲ್ಪುನ ಪಡೆದು ಬಾರಿ ವ್ಯವಸ್ಥಿತವಾದ ಮಲ್ತೊಂದುಲ್ಲೇರು. ಅಚ್ಚಾದಿಪ್ಪನಾಗ ಓ ರೀತಿ ಯಾಕಲ ಪ್ರಿಪರೇಷನ್ ಆವೊಂದು ಪಡೆದು ಅನ್ನಡ ಒಂಜಿ ಪಾತ್ರಕ್ಕೆ ಏನ್ಗ ಈಗ ನಮಗೆ ಸರಿಸುಮಾರು 15ಕ್ಕೂ ಅಧಿಕ ಸಾವಿರ ಜನ ಬರುವಂತಹ ವ್ಯವಸ್ಥೆ ಈಗ ನಡೀಲಿಕ್ಕಿದೆ. ಸೊ ಯಾವ ರೀತಿ ಪ್ರಿಪರೇಷನ್ ಆಗ್ತಾ ಉಂಟು, ಯಾವ ರೀತಿ ಎಲ್ಲ ಕಾರ್ಯಗಳು ನಡೀತಾ ಉಂಟು, ಅದರ ಬಗ್ಗೆ ಒಂದೆರಡು ಮಾತು. ಮಾರ್ಚ್ 3 ತಾರೀಕಿಂದ 11 ತಾರೀಕು ನಡೆಯುವಂಥ ಉಜಿರೆ ಜನಾರ್ದನ ಸ್ವಾಮಿಯ ಬ್ರಹ್ಮಕಲಶೋತ್ಸವ ಬಹಳ ಅದ್ದೂರಿಯಿಂದಾಗಿ ಈಗಾಗಲೇ ನಡೀತಾ ಉಂಟು. ಬಹುಶಃ ನೀವು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಮತ್ತು ಅನ್ನಛತ್ರದಲ್ಲಿ ಊಟದ ವಿಚಾರ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಒಂದು ವ್ಯವಸ್ಥಿತವಾಗಿ ನಡಬೇಕಿದ್ರೆ ಇದರಲ್ಲಿ ಪ್ರಧಾನ ಪಾತ್ರ ವಹಿಸುವಂಥ ಪಾರ್ಕಿಂಗ್ ವ್ಯವಸ್ಥೆ. ಯಾಕಂದರೆ ಯಾವುದೇ ಕಾರ್ಯಕ್ರಮದಲ್ಲಿ ಪಾರ್ಕಿಂಗ್ನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಆದರೆ ಅದು ಎಲ್ಲ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ಈ ದೃಷ್ಟಿಯಲ್ಲಿ ನಾವು ನಮ್ಮ ಗ್ರಾಮಾದ್ಯ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಅನಿಲ್ ಸರಲ್ಲಿ ಪ್ರಾರಂಭ ದಿನಗಳಲ್ಲಿ ಇದರ ಬಗ್ಗೆ ನಾನು ಮತ್ತು ನಮ್ಮ ಆಡಳಿತ ಮುಕ್ತೇಶ್ವರದ ಶರತ್ ಕೃಷ್ಣ ಪಡವಟ್ನರ್ ಇಬ್ಬರು ಹೋಗಿ ಅವರಲ್ಲಿ ಮಾತಾಡಿದೆವು. ಅವರು ಕೂಡಲೇ ಇದಕ್ಕೆ ಸ್ಪಂದಿಸಿ ನಮ್ಮ ವಿಪತ್ತು ತಂಡದಿಂದ ಇದಕ್ಕೆ ಪೂರ್ತಿ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೇಳಿದರು. ಬಹುಶಃ ಇವತ್ತು ನಮಗೆ ಬಹಳ ದೊಡ್ಡ ಸೇವೆಯನ್ನು ನೀಡ್ತಾರಂಥ ವಿಪತ್ತು ತಂಡದವರು. ಯಾಕಂದರೆ ತುಂಬ ರಾಜ್ಯದ ನಾನಾ ವಿಭಾಗದಿಂದ ಬಂದಂಥ ಜನರು ಇವತ್ತು ಬೆಳಿಗ್ಗೆಯಿಂದ ಎಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಬೆಳಿಗ್ಗೆಯಿಂದ ಬಿಸಿಲಲ್ಲಿ ನಿಂತು ಈ ವ್ಯವಸ್ಥೆಯನ್ನು ಮಾಡಬೇಕು, ಅಷ್ಟು ಸುಲಭ ಇಲ್ಲ ಅಂತ. ಯಾಕಂದರೆ ಅವರಿಗೆ ಇಂಥ ಬೇರೆ ಬೇರೆ ಕಾರ್ಯಕ್ರಮ ಮಾಡಿ ಅಭ್ಯಾಸ ಉಂಟು. ಯಾಕಂದರೆ ತುಂಬ ಅನುಭವಗಳುಂಟು. ಆದ ಕಾರಣ ಅವರೆಲ್ಲ ಈ ಕೆಲಸದಲ್ಲಿ ತೊಡಗಿಸ್ಕೊಂಡು ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ದೇವರ ಸೇವೆ ಅಂತ ಮಾಡಿ ತೊಡಗಿಸ್ಕೊಂಡಿದ್ದಾರೆ. ಬಹುಶಃ ಇವತ್ತು ಬಹಳ ಖುಷಿ ಉಂಟು. ಯಾಕಂದರೆ ಇಂಥ ವ್ಯಕ್ತಿಯಿಂದ ನಮ್ಮ ಇವತ್ತು ಬ್ರಹ್ಮಕಲಶ ಯಶಸ್ವಿಯಾಗಿದೆ ಅಂತ ಹೇಳಿದರೆ ಇಂಥವರಿಂದ ಸಾಧ್ಯ ಉಂಟು. ಯಾಕಂದರೆ ನಾವು ಒಳಗೆ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ನಮಗೆ ಖುಷಿ ಕಾಣ್ತದೆ, ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿದೆ. ಆದರೆ ಇವತ್ತು ಏನು ವ್ಯವಸ್ಥೆಯಲ್ಲಿ ಯಶಸ್ಸಿನ ಪಾಲುಂಟು ಅದು ಖಂಡಿತವಾಗಿಯೂ ಇಲ್ಲಿರುವಂಥ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಿದಂಥ ಈ ವಿಪತ್ತು ನಿರ್ವಹಣಾ ತಂಡದವರಿಗೆ ಸಲ್ಲಿಸಿದೆ. ಖಂಡಿತವಾಗಿ ನಾನು ಈ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಸಂಚಾಲಕ ನೆಲೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳನ್ನ. ಬಹಳ ಅದ್ಭುತವಾಗಿ ಇಷ್ಟು ದಿವಸ ಪಾರ್ಕಿಂಗ್ ನ ವ್ಯವಸ್ಥೆಯಲ್ಲಿ ಕಷ್ಟಪಟ್ಟು ಯಾವುದೇ ರೀತಿಯಾದಂತಹ ಹೆಚ್ಚಾಗಿ ನಮ್ಮ ಜಾತ್ರೆಯಲ್ಲಿ ಆಗಿರ್ಬೋದು ಅಥವಾ ಬ್ರಹ್ಮಕಲಶದಲ್ಲಿ ಎಲ್ಲರ ಎಕ್ಸ್ಪೆಕ್ಟೇಷನ್ ಮಾಡುವುದಂದ್ರೆ ಸುತ್ತಾಡೋದು ಗಮ್ಮತ್ ಮಾಡುವಂತ ಆಲೋಚನೆಯಲ್ಲಿ ಇರ್ತಾರೆ. ಆದ್ರೆ ಅದನ್ನ ಯಾವುದೋ ಅಪೇಕ್ಷೆಯನ್ನ ಇಟ್ಕೊಳ್ಳದೆ, ಮನಸ್ಸಲ್ಲಿ ಯಾವುದೇ ಇಟ್ಕೊಳ್ಳದೆ, ಬರೀ ಬೆಳಿಗ್ಗೆಯಿಂದ ಸಂಜೆವರೆಗೆ ಮಧ್ಯಾಹ್ನದ ಸುಡು ಬಿಸಿಲಲ್ಲಿ ಕೂಡ ಬಹಳ ಅದ್ಭುತವಾಗಿ ಇಲ್ಲೇ ಪಾರ್ಕಿಂಗ್ ನ ವ್ಯವಸ್ಥೆಯಲ್ಲಿ ಎಲ್ಲ ಉಪಕಾರವನ್ನ ಮಾಡ್ತಾ ಯಾವುದೇ ರೀತಿಯ ತೊಂದರೆಗಳ ಬಾರದ ರೀತಿಯಲ್ಲಿ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಒಂದು ಕೆಲಸಕ್ಕಾಗಿ ಮತ್ತೆ ಅವರ ಏನೋ ಈ ಸಹಾಯಕ್ಕಾಗಿ ಆ ದೇವರು ಸದಾ ಅವರಿಗೆ ಅನುಗ್ರಹವನ್ನ ಮಾಡ್ಲಿ ಅಂತ ಹೇಳ್ತಾ, ಅದೇ ರೀತಿ ಎಲ್ಲ ವ್ಯವಸ್ಥೆಗಳು ಆಗ್ತಾ ಉಂಟು. ಅದರಲ್ಲಿ ಅಣ್ಣನ ಬಗ್ಗೆ ಹೇಳಬೇಕಾದ್ರೂ ಕೂಡ ಬಹಳ ಅದ್ಭುತವಾಗಿ ಎಲ್ಲ ತಂಡದ ಹತ್ತಿರ ಹೋಗಿ ಯಾವ ರೀತಿ ಕೆಲಸ ಆಗ್ತಾ ಉಂಟು, ಮತ್ತೆ ಅವರಿಗೆ ಧೈರ್ಯವನ್ನ ಹೇಳುವತ್ತ, ಮತ್ತೆ ಒಂದಷ್ಟು ಸಲಹೆಯನ್ನ ಕೊಡುವತ್ತ ಎಲ್ಲ ಕೆಲಸದಲ್ಲಿ ಅಣ್ಣ ಕೂಡ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನ ಹೇಳ್ತೀನಿ. ಅದೇ ರೀತಿ ಕೆಲಸ ಮಾಡಿರುವಂತ ತಮಗೆಲ್ಲರಿಗೂ ಧನ್ಯವಾದಗಳು. ಇನ್ನು 3 ದಿವಸದ ಬ್ರಹ್ಮಕಲಶೋತ್ಸವದ ಸಂಭ್ರಮಾಚರಣೆ ಆಗ್ಲಿಕ್ಕಿದೆ. ಇದುವರೆಗೆ ಬಂದ ಎಷ್ಟು ಜನರಿದ್ದಾರೋ ಅದಕ್ಕಿಂತ ಇನ್ನೂ 10 ಪಟ್ಟು ಜನಗಳು ಬರುವಂತಹ ವ್ಯವಸ್ಥೆ ಇನ್ನು 3 ದಿನದಲ್ಲಿ ನಡೀಲಿಕ್ಕಿದೆ. ಸೊ ನಿಮ್ಮ ಇದೇ ರೀತಿಯಾದಂತಹ ಎಲ್ಲ ಸಪೋರ್ಟ್ ನಮಗೂ ಬೇಕು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಕೂಡ ಆ ಜನಾರ್ದನ ಸ್ವಾಮಿಯ ಅನುಗ್ರಹ ಸದಾ ಇರಲಿ ಅಂತ ಕೇಳ್ತೀವಿ. ಅದೇ ರೀತಿ ಇವರ ಒಂದು ಆಲೋಚನೆ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಅನ್ನ 7 ದಿವಸದ ಬ್ರಹ್ಮಕಲಶದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಇನ್ನು ಮುಂದೆ ಬರುವಂತಹ 3 ದಿನದ ತಯಾರಿಗಳು ಯಾವ ರೀತಿ ಆಗಿದೆ ಅಂತ ಇವರ ಬಳಿ ಒಂದು ಕೇಳ್ಕೊಳ್ಳುವ. ನಮಸ್ತೆ, ಯಾವ ರೀತಿ ತಯಾರಿಗಳು ಮತ್ತೆ ಇದುವರೆಗೆ ಆದಂತ ಕೆಲಸದ ಬಗ್ಗೆ ಒಂದಷ್ಟು ವಿಚಾರಗಳು? ತುಂಬಾ ಸಂತೋಷವಾಗಿದೆ. ವಿಶೇಷವಾಗಿ ಅಲಂಕಾರದ್ದು ಎಲ್ಲ ಬಾರಿ ಚಂದ ಮಾಡಿದ್ದಾರೆ. ಮತ್ತೆ ನಮಗೆ ಪಾರ್ಕಿಂಗ್ ಮಾಡುವಂತ ಶೌರ್ಯ ವಿಪತ್ತು ಸ್ವಯಂ ಸೇವಕರಿಗೂ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಲಕ್ಷ್ಮೀ ಗ್ರೂಪ್ ಮೋಹನ್ರು ಕೂಡ ಒಳ್ಳೆ ಅಲ್ಲಿ ಅನ್ನಛತ್ರದ ಹತ್ತಿರ ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ನಡೀತಾ ಉಂಟು. ಅದೇ ರೀತಿ ಇವಾಗ ನೀವೊಂದು ಮಾತು ಅನಿಲ್ ಸರ್ನ ಬಗ್ಗೆ. ಅನಿಲ್ ಸರ್ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ನಿಮ್ಮ ವಿಚಾರಗಳನ್ನ ಅವ್ರು ಯಾವ ತರ ಕೇಳ್ತಾ ಇದ್ದಾರೆ, ಮತ್ತೆ ನಿಮ್ಮನ್ನ ಯಾವ ತರ ಸಲಹೆಗಳು ಯಾವ ರೀತಿ ನೀಡ್ತಾ ಇದ್ದಾರೆ ಅನ್ನೋ ಬಗ್ಗೆ? ಅನಿಲ್ ಸರ್ ಅವರು ನಮ್ಮಲ್ಲಿ ಕಂಟಿನ್ಯೂ ಸಂಪರ್ಕದಲ್ಲಿ ಇದ್ದಾರೆ, ಕೇಳ್ತಾನೂ ಇದ್ದಾರೆ. ಮತ್ತೆ ಒಬ್ರು ಯೋಜನಾಧಿಕಾರಿಯನ್ನು ಕೂಡ ನಮ್ಮ ಜೊತೆ ಕಳಿಸಿದ್ದಾರೆ. ಮತ್ತೆ ನಮಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಬ್ರಹ್ಮಕಲಶದ ಸಮಿತಿಯ ಹಲವಾರು ಗೌರವಾನ್ವಿತರಿದ್ದಾರೆ. ಅವರು ನಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ವ್ಯವಸ್ಥಿತವಾಗಿ? ಒಳ್ಳೆ ರೀತಿ ನಮ್ಮ ಜನಸಂದಣಿಯನ್ನು ನಿರ್ವಹಿಸುವ ರೀತಿಯನ್ನು ನೋಡಿ ಒಳ್ಳೆ ಮೆಚ್ಚುಗೆ ಎಲ್ಲ ಸೂಚಿಸಿದ್ದಾರೆ. ಒಳ್ಳೆ ರೀತಿಯಿಂದ ಇದು ಮಾಡಿದ್ದಾರೆ. ಇವಾಗ
ನಮಗೆ ಹೆಚ್ಚಾಗಿ ಬ್ರಹ್ಮಕಲಶ ಜಾತ್ರೆ ಅಂತ ಹೇಳಿದ್ರೆ ನಾವು ಸುತ್ತಾಡುವ ಮೆಂಟಾಲಿಟಿಯಲ್ಲಿ ಬಂದವರು. ಆದ್ರೆ ನಮಗೆ ಬೆಳಿಗ್ಗೆ ಪ್ರಾರಂಭದಿಂದ ಮುಕ್ತಾಯದವರೆಗೆ ನಾವು ಇದೇ ರೀತಿ ಕೆಲಸವನ್ನ ಮಾಡ್ತಾ ಇರ್ತೇವೆ. ಹಾಗಿರುವಾಗ ನಿಮಗೆ ಮನಸ್ಸಲ್ಲಿ ಬೇಜಾರು ಉಂಟಾ ಅಥವಾ ಖುಷಿ ಉಂಟಾ? ಸ್ವಾಮಿಯ ಸನ್ನಿಧಿಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೇವೆ, ಅಥವಾ ನಮಗೆ ಸುತ್ತಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ಏನಾದ್ರು ಆತರ ಏನಾದ್ರು? ಇಲ್ಲ, ಹಾಗೇನಿಲ್ಲ. ನಮ್ಮ ಇದರಲ್ಲಿ ಬ್ಯಾಚ್ ವೈಸ್ ಮಾಡಿದ್ದೇವೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಒಂದು ಟೀಮ್, ಮಧ್ಯಾಹ್ನದಿಂದ ಸಂಜೆ, ಮತ್ತೆ ಸಂಜೆಯಿಂದ ರಾತ್ರಿ 12 ಗಂಟೆವರೆಗೆ ಅಂತ ಹೇಳಿ. ಹಾಗಾಗಿ ತಿರುಗಾಡ್ಲಿಕ್ಕೂ ಒಳ್ಳೆ ಅವಕಾಶ ಉಂಟು, ಪರವಾಗಿಲ್ಲ, ಒಳ್ಳೆ ಖುಷಿ ಆಗ್ತದೆ. ಧನ್ಯವಾದಗಳು. ನಿಮ್ಮ ಸಪೋರ್ಟು, ನಿಮ್ಮ ಈ ರೀತಿಯ ಕೆಲಸದಿಂದ ನಮ್ಮ ಬ್ರಹ್ಮಕಲಶ ಬಹಳ ಅದ್ಭುತವಾಗಿ ನಡೀತಾ ಉಂಟು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಆ ಜನಾರ್ದನ ಸ್ವಾಮಿ ಅನುಗ್ರಹ ಸದಾ ನಿಮಗೆ ಧನ್ಯವಾದಗಳು. ಅದೇ ರೀತಿ ನಿಮ್ಮ ಬಗ್ಗೆ, ನೀವು ಮಹಿಳೆಯ ಒಂದು ಓರ್ವ ವ್ಯಕ್ತಿಯಾಗಿ ಯಾವ ರೀತಿ ಕೆಲಸಗಳಾಗ್ತಾ ಉಂಟು, ಮತ್ತೆ ಇಲ್ಲಿಯ ವ್ಯವಸ್ಥೆಗಳ ಬಗ್ಗೆ ಒಂದು ಮಾತು. ವ್ಯವಸ್ಥೆಗಳ ಬಗ್ಗೆ ಹೇಳ್ಬೇಕಾದ್ರೆ ಅದ್ಭುತ. ಇದು ಈ ರೀತಿ ಆಗ್ತದೆ ಅಂತ ನಾವು ಯಾವಾಗಲೂ ನೆನೆಸ್ಕೊಂಡೇ ಇರಲಿಲ್ಲ. ನಮ್ಮ ಉಜಿರೆ, ನಾನು ಹುಟ್ಟಿ ಬೆಳೆದದ್ದು ಇಲ್ಲೇ ಆದರೂ ಚಿಕ್ಕಂದಿನ ನೋಡ್ತಾ ಇದ್ದೇನೆ. ಅವಾಗ ಯಾರೋ ಮುಖಂಡರಿದ್ರು ನೋಡಿ, ಅವರು ಇವಾಗಲೂ ಮುಂದುವರಿಸ್ತಾ ಇದ್ದಾರೆ. ಅದು ಆ ಹುರುಪೆ ಅವರಲ್ಲಿ ಇವಾಗಲೂ ಇದೆ. ಹಾಗೆ ಈಗ ಹೊಸದಾಗಿ ಎಂಟ್ರಿ ಆದವರು, ಅವ್ರ ಜೊತೆಗೆ ಒಂದು ಒಡನಾಟದಲ್ಲಿ ಆಗಲಿ, ಅವರ ಒಂದು ಅಣ್ಣ ತಮ್ಮಂದ್ರ ಸಹೋದರ ಭಾವತ್ವ, ಮತ್ತೆ ಈ ಒಂದು ಒಳ್ಳೆ ಅಲಂಕಾರ, ಎಲ್ಲದಕ್ಕೂ ಅವರ ಸಪೋರ್ಟ್, ಅವರ ಮುಖಂಡತ್ವ ಎಲ್ಲ ಚೆನ್ನಾಗಿದೆ. ನಮಗೆ ತುಂಬಾ ಖುಷಿ ಆಗೋದಂದ್ರೆ, ಹಿಂದೆ ಯಾರನ್ನ ನಾವು ಉಜಿರೆಯಲ್ಲಿ ಒಂದು ನೋಡ್ಕೊಂಡಿದ್ದೇವೆ, ನೋಡ್ಕೊಳ್ಳುವ ರೀತಿಯಲ್ಲಿ ಉಜಿರೆ ನಮ್ಮದು ಅಂತ ಅವರನ್ನು ಇವಾಗಲೂ ನೋಡ್ಕೊಳ್ತೇವೆ. ಅದೇ ರೀತಿ ನೋಡ್ತಾ ಇದ್ದೇವೆ. ಏಜು ಚೇಂಜ್ ಆದ್ದು ಗೊತ್ತಾಗ್ತಾ ಇಲ್ಲ ಅವರಿಗೆ. ಹಾಗೆ ನಮ್ಗೆ ಇಷ್ಟೆಲ್ಲ ಸೌಂದರ್ಯ ಕಾಣಿಸ್ಬೇಕಾದ್ರೆ ಅವರೆಲ್ಲ ಕಾರಣ, ಅವರಿಗೆಲ್ಲ ಚಿರಋಣಿಯಾಗಿರುತ್ತೇವೆ. ನಮ್ಮ ಉಜಿರೆ ಬೆಳಗ್ಬೇಕು ಅಂತ. ಧನ್ಯವಾದಗಳಮ್ಮ. ನಿಮ್ಮ ಸಪೋರ್ಟು, ನಿಮ್ಮ ಈ ಆಶೀರ್ವಚನ ಏನಿದೆ ಸದಾ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೇನೆ.